Hello students, welcome back to my YouTube channel Supreme Learning Academy. This is SSLC First Language Kannada question paper with answer. If you are new to my channel, go subscribe my channel and share to friends and don't forget to hit the like button. ಇದು ನಿಮಗೆ 3 hours 15 minutes ಟೈಮ್ ಇರುತ್ತೆ. ಮಾರ್ಕ್ಸ್ ಬಂದು 100 ಮಾರ್ಕ್ಸ್. ಫಸ್ಟ್ ಮೇನ್ ಆರ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತೆ, ಒಂದಕ್ಕೆ 1 ಮಾರ್ಕ್. ಫಸ್ಟ್ ಕ್ವಶನ್, ಪಂಡಿತ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ. ಆನ್ಸರ್ ಈಸ್ ಎ ಅನ್ವರ್ಥನಾಮ. ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಇದು. ಆನ್ಸರ್ ಈಸ್ ಸುರ. ಅಂಬೇಡ್ಕರರಿಗೆ ವೇಳೆ ಎಂದರೆ ಜ್ಞಾನಾರ್ಜುನೆಯಾಗಿತ್ತು. ಈ ವಾಕ್ಯದಲ್ಲಿ ಗೆರೆ ಎಳೆದ ಪದವಲ್ಲಿರುವ ವಿಭಕ್ತಿ. ಆನ್ಸರ್ ಈಸ್ ಚತುರ್ಥಿ ವಿಭಕ್ತಿ. ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಬಳಸುವ ಲೇಖನ ಚಿಹ್ನೆ. ಆನ್ಸರ್ ಈಸ್ ಬಿ ಅರ್ಧವಿರಾಮ. ಮಾಡು ಪದವ ಸಂಭಾವನಾರ್ಥಕ ರೂಪ ಮಾಡಿ ಆಳು. ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯ ಸಾಮಾನ್ಯ ವಾಕ್ಯ. ನೆಕ್ಸ್ಟ್ ಮೇನು, ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. 4 ಮಾರ್ಕ್ ಇರುತ್ತೆ. ಕಂಡೆರೆ ಕ್ರಿಯಾ ಸಮಾಸ. ಸಪ್ತಸ್ವರಗಳು ದ್ವಿಗು ಸಮಾಸ. ಸ್ಥಾನ ತಾಣ ಕಾರ್ಯ ಕಜ್ಜ. ಪಟಪಟನೆ ಅನುಕರಣಯ. ಕೆನೆ ಮೊಸರು ಜೋಡಿ ನುಡಿ. ಬರೆಯುವ ಕೃದಾಂತನಾಮ. ಬಳೆಗಾರ ತದ್ದಿತಾಂತನಾಮ. ನೆಕ್ಸ್ಟು 7 ಒನ್ ವರ್ಡ್ ಆನ್ಸರ್ ಇರುತ್ತೆ, ಒಂದು ವಾಕ್ಯದಲ್ಲಿ ಉತ್ತರಿಸಿ. ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು? ಹುಲಿಗೆ ಪರಮಾನಂದವಾಗಲು ಕಾರಣವೇನು? ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯವರಿಗೆ ಯಾವ ಪದವಿ ನೀಡಿ ಗೌರವಿಸಿತು? ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಏಕೆ ಹೇಳುತ್ತಾನೆ? ಹಕ್ಕಿಯ ಚುಂಚಗಳು ಎಲ್ಲಿಯವರೆಗೂ ಚಾಚಿವೆ? ಛಲವನ್ನೇ ಮರೆಯುವುದಾಗಿ ನಿರ್ಧರಿಸಿದವನು ಯಾರು? ಗುರುವಾಣಿ ಯಾರಿಗೆ ಹೊರೆ ಎನಿಸುತ್ತದೆ? ನೆಕ್ಸ್ಟ್ ಮೇನ್ 2-3 ವಾಕ್ಯ, 2 ಮಾರ್ಕ್ಸ್ಗೆ 10 ಕ್ವಶನ್ ಇರುತ್ತೆ. ಮದಲಿಂಗನ ಕಣಿವೆಯಲ್ಲಿ ಬರುವಾಗ ಶಾನುಭೋಗರ ಮನಸ್ಸಿನಲ್ಲಿ ಬಂದ ಯೋಚನೆಗಳು ಯಾವುವು? ಆನ್ಸರ್ ಬೇಕು ಅಂದರೆ ಸ್ಕ್ರೀನ್ಶಾಟ್ ತಗೊಳ್ಳಿ, ನಾನು ಆನ್ಸರ್ ಓದ್ತಿಲ್ಲ, ವಿಡಿಯೋ ಲಾಂಗ್ ಆಗಿಬಿಡುತ್ತೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು? ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ಏನು? ವಿವರಿಸಿ. ಅರಿವು ಎಂದರೆ ಜೀವನದಲ್ಲಿ ನುಡಿದಂತೆ ನಡೆಯುವುದು. ಆನ್ಸರ್ ಇದೆ. ಕ್ವಶನ್ ನಂಬರ್ 21, ಸೂರ್ಯಮಿತ್ರನು ಮಾವನೆಂದು ತಿಳಿದಾಗ ವಾಯುಭೂತಿಯ ಪ್ರತಿಕ್ರಿಯೆ ಹೇಗಿತ್ತು? ಹೊಸಗಾಲದ ಹಸುಮಕ್ಕಳನ್ನು ಹಕ್ಕಿಯು ಹೇಗೆ ಹರಸಿದೆ? ಹಲಗಲಿಯ ಬೇಡರು ದಂಗೆ ಏಳಲು ಕಾರಣವೇನು? ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ? ಕ್ವಶನ್ ನಂಬರ್ 25, ಬಾಲಕ ಭಗತ್ ಸಿಂಗ್ನ ತಾಯಿಯ ಕಣ್ಣುಗಳಿಂದ ನೀರು ಧಾರಾಕಾರವಾಗಿ ಹರಿಯಲು ಕಾರಣವೇನು? ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕ ಮಹಾದೇವಿಯ ಅಭಿಪ್ರಾಯವನ್ನು ವಿವರಿಸಿ. ಪೈಗಳ ತಮ್ಮನ ನೂಲು ಮದುವೆಗೆ ಸಿದ್ಧತೆ ಹೇಗೆ ನಡೆಯುತ್ತಿತ್ತು? ನೆಕ್ಸ್ಟು ಕವಿ ಪರಿಚಯ 2 ಇರುತ್ತೆ, ಒಂದಕ್ಕೆ 3 ಮಾರ್ಕು. ಕವಿ ಪರಿಚಯ ಪ್ಯಾರಾಗ್ರಾಫಲ್ಲಿ ಬರೀಬೇಕು. ವೀಕ್ರು ಗೋಕಾಕ್ ಮತ್ತು ರನ್ನ. ನೆಕ್ಸ್ಟ್ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರು ಬರೀರಿ, ಇದು 3 ಮಾರ್ಕ್ಗಿರುತ್ತೆ. ಇಲ್ಲಿ ಕೊಟ್ಟಿರೋದು ಚಂಪಕಮಾಲ ವೃತ್ತ. ನೆಕ್ಸ್ಟ್ ಒನ್ ಲಕ್ಷಣ ಬರೆಯೋದು, ಸಮನ್ವಯಗಳಿಗೆ ಅಲಂಕಾರ ಹೆಸರು ಬರೀರಿ, ಇದು 3 ಮಾರ್ಕ್ಗಿರುತ್ತೆ. ನೆಕ್ಸ್ಟು ಗಾದೆ, ಯಾವುದಾದ್ರೂ ಒಂದಕ್ಕೆ 2 ಆಪ್ಷನ್ ಇರುತ್ತೆ. ಕುಂಬಾರನಿಗೆ ವರ್ಷ, ದೊಣ್ಣೆಗೆ ನಿಮಿಷ 1, ಅಥವಾ ತಾಳಿದನು ಬಾಳೆಹಣ್ಣು, 2ರಲ್ಲಿ 1 ಯಾವುದಾದ್ರೂ 1 ಬರೀರಿ, ಒಂದಕ್ಕೆ 3 ಮಾರ್ಕ್. ನೆಕ್ಸ್ಟು ಸಂದರ್ಭ ಬರೆಯಿರಿ, 6 ಸಂದರ್ಭ ಇರುತ್ತೆ, ಒಂದಕ್ಕೆ 3 ಮಾರ್ಕ್ಸು. ಕ್ವಶನ್ ನಂಬರ್ 33, ತಕ್ಕುದೇ ಬೆರೆಸಲ್ಕೆ ಘೃತಮುವಂ ತೈಲವ್ವಂ. ನಿನಗೊಂದು ಗುಡಿ ಮನೆ ಕಟ್ತಾ ಇದ್ದೀವಿ, ರೇಡಿಯೋ ಸಮನಾಗಿ ಕಾರ್ಯನಿರ್ವಹಿಸುತ್ತಿಲ್ಲ. ವಸಂತವಾಗುತ್ತಾ ಮುಟ್ಟೋಣ. ವಿಲಾಯತಿಯಿಂದ ಹುಕುಮ ಕಲಿಸಿತು ಕಂಪನಿ ಸರಕಾರ. 38 ಕ್ವಶನ್, ಈಗ ಲೊಂದಡಕೆ ವಿಲ್ಲ ಕೈಯೋಳು. ನೆಕ್ಸ್ಟ್ ಪದ್ಯ ಪೂರ್ಣಗೊಳಿಸಿ, 2 ಇದೆ, 2ರಲ್ಲಿ ಯಾವುದಾದ್ರೂ 1 ಬರೀರಿ. ನೆಕ್ಸ್ಟು ಪದ್ಯವನ್ನು ಓದಿ ಸಾರಾಂಶವನ್ನು ನಿಮ್ಮ ಲ್ಯಾಂಗ್ವೇಜಲ್ಲಿ ಬರೀರಿ, ಇದು 4 ಮಾರ್ಕ್ಗೆ. ನೆಕ್ಸ್ಟ್ 8-10 ವಾಕ್ಯ, 2 ಇರುತ್ತೆ, ಒಂದಕ್ಕೆ 4 ಮಾರ್ಕ್ಸ್. ಕ್ವಶನ್ ನಂಬರ್ 41, ರಾಮನ ದರ್ಶನದಿಂದ ಶಬರಿಯ ಚಿಂತೆ ಹಿಂಗಿ ಹೋದ ಸಂದರ್ಭವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ, ಅಥವಾ ತಾಳುವಿಕೆಯಿಂದ
ಮಿಗಿಲಾದ ತಪವಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ ವಿವರಿಸಿ. ಕ್ವಶನ್ ನಂಬರ್ 42. ಶ್ರೀಕೃಷ್ಣನು ಕರ್ಣನಿಗೆ ಒಡ್ಡಿದ ಆಮಿಷಗಳನ್ನು ಕುರಿತು ಬರೆಯಿರಿ. ಅಥವಾ ಶ್ರೀಕೃಷ್ಣನ ಪ್ರಲೋಭನೆಗೆ ಒಳಗಾಗದೆ ಅಸಹಾಯಕನಾಗಿ ನೋವು ಸಂಕಟದಿಂದ ಬಳಲುವ ಕರ್ಣನ ಮನಸ್ಥಿತಿಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ನೆಕ್ಸ್ಟು ಗದ್ಯಭಾಗವನ್ನು ಓದಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ, ಅದನ್ನು ಓದಿ ಅದಕ್ಕೆ ರಿಲೇಟೆಡ್ ಕ್ವಶನ್ಸ್ ಕೊಟ್ಟಿದ್ದಾರೆ, ಅಲ್ಲೇ ಆನ್ಸರ್ ಇರುತ್ತೆ, ಬರೀರಿ. ನೆಕ್ಸ್ಟು ಯಾವುದಾದ್ರೂ ಒಂದಕ್ಕೆ ಪತ್ರ ಬರೆಯಿರಿ. ಇದು 5 ಮಾರ್ಕ್ಸ್ಗೆ ಪತ್ರ. ಇದು ಪತ್ರ. ನೆಕ್ಸ್ಟು ಪ್ರಬಂಧ. 2 ಇದೆ, 2ರಲ್ಲಿ ಯಾವುದಾದ್ರೂ ಒಂದು ಪತ್ರ ಬರೆಯಿರಿ. 2 ಇಲ್ಲಿದೆ. ನೆಕ್ಸ್ಟು ಪ್ರಬಂಧ 15 ವಾಕ್ಯದಲ್ಲಿ ಬರೀರಿ, ಅಂದರೆ 15 ಲೈನಲ್ಲಿ ಬರೀರಿ. ಮೂಢನಂಬಿಕೆಗಳನ್ನು ತೊಡೆದು ಹಾಕೊಳ್ಳಿ ವಿದ್ಯಾರ್ಥಿಗಳ ಪಾತ್ರ 1. 2ನೇದು ಶಾಲೆಗಳಲ್ಲಿ ಮೌಲ್ಯ ಶಿಕ್ಷಣದ ಮಹತ್ವ. 2 ಇದೆ, 2ರಲ್ಲಿ ಯಾವುದಾದ್ರೂ ಒಂದು ಬರೀರಿ. ಇದಿಷ್ಟು ನಿಮ್ಮದು ಕ್ವಶನ್ ಪೇಪರ್ ಪ್ಯಾಟರ್ನ್ ವಿತ್ ಆನ್ಸರ್. ಸ್ಟೇ ಟ್ಯೂನ್ ಫಾರ್ ಮೋರ್ ಸಚ್ ಅಪ್ಡೇಟ್ಸ್. ಬಾಯ್.